अर्चिस्मते नमः ओम अर्चिताय नमः ओम कुम्भाय नमः ओम विशुद्धात्मने नमः ओम विशोधनाय नमः ओम नमः ओम कालनेमिनिग्ने नमः ओम वीराय नमः ओम शौरये नमः सन्निवासाय नमः ओम श्रीयाय नमः ओम दृप्ताय नमः ओम दुर्गा ओम विश्वमूर्तये नमः ओम महामूर्तये नमः ओम सदाननाय नमः ओम एकाय नमः ओम अनेकाय नमः ओम सवाय नमः ओम काय नमः ओम अनुत्तमाय नमः ओम लोकबन्धवे नमः ओम लोकनाथाय नमः ओम माधवाय नमः ओम लोकस्वामी नमः ओम लोकदे नमः ओम सुमेधसे नमः ओम मेधजाय नमः ओम धन्याय नमः भावाय नमः ओम चतुर्वेददेवते नमः ओम नारदाय नमः ओम निरुक्तात्मने नमः ओम वायुसनाय नमः ओम शक्तिने नमः ओम देवताय नमः ओम सर्वविजये नमः ओम सुवर्णमण्डले नमः ओम अक्षोभ्याय नमः ओम सर्वाय नमः ओम महारथाय नमः ओम महाभूताय नमः ओम महानिधये नमः ओम नाय नमः ओम अरुणधरे नमः ओम कृष्णसूराय नमः ओम गुणनिर्वाणाय नमः ओम हरे नमः ओम योगीशाय नमः ओम सर्वकामाय नमः ओम नाशनाय नमः ओम सुवर्णाय नमः ओम वायुवाहनाय नमः ओम गरुडाय नमः ओम गरुडेयाय नमः ओम गरुडाय नमः ओम हरिये जन्मवृद्धियाय नमः ओम भूर्भुवस्सवे नमः ओम नाराय नमः ओम विद्ये नमः ओम विद्यानाय नमः ओम यज्ञाय नमः ओम यज्ञवरे नमः ओम यज्ञने नमः ओम यज्ञानाय नमः ओम यज्ञवाहनाय नमः ओम यज्ञविद्याय नमः ओम ज्योतिषे नमः ओम सूर्ये नमः ओम भद्रभे नमः ओम विभवे नमः ओम प्रभवे नमः ओम योजनाय नमः ओम सूर्याय नमः ओम प्राणजीवाय नमः ओम कल्पाय नमः ओम तत्त्वज्ञानाय नमः ओम जन्मवृद्धियाय नमः ಈಗ ಈ ಕೋಟಿಂಗ್ ಸೆಕ್ಷನ್ನಲ್ಲಿ ಭಾಗವಹಿಸಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯ ಸ್ಥಿತಿಯ ಅಧ್ಯಕ್ಷರು ಯಾರಾದರೆ ಅವರಿಗೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಆಪುಃ ತಂ ಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಕೃಷ್ಣನಿಗೆ ಶ್ರೀಮದ್ ಭಗವದ್ಗೀತೆಯ ಸಮರ್ಪಣೆಯ ಸಂಕಲ್ಪವನ್ನು ಮಾಡಿದಂತೆ ಇದೀಗ ಕೋಟಿ ತುಳಸಿ ಅರ್ಚನೆಯ ಮುಖಾಂತರ ನಮ್ಮ ಈ ಚತುರ್ಥ ಪರ್ಯಾಯ ಸಮಾಪನಗೊಳ್ತಾ ಇರೋದು ಇದೊಂದು ಆಧ್ಯಾತ್ಮಿಕವಾದಂತಹ
ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾವು ಭಾವಿಸ್ತಾ ಇದ್ದೇವೆ. ಗೀತೆ ಎಲ್ಲಿದೆಯೋ ಅಲ್ಲಿ ವಿಷ್ಣು ಸಹಸ್ರನಾಮನೂ ಕೂಡ ಇದೆ. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು 2 ಬೆರಳನ್ನು ತೋರಿಸಿದ್ದಾರೆ. ವೈಷ್ಣವಂ ಕೃಷ್ಣ ಗೀತಾಚ ಅಂತ ಹೇಳಿ ಅದರ ಅರ್ಥ. ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇದೆರಡನ್ನು ಬಿಡಬೇಡಿ ಅಂಥೇಳಿ ಆಚಾರ್ಯರು ತೋರಿಸಿದ 2 ಬೆರಳಿನ ಸಂದೇಶ. ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇದು ಎರಡನ್ನು ಯಾರೂ ಬಿಡಬಾರದು, ಅದರಿಂದ ನಮ್ಮ ಉದ್ಧಾರವಾಗ್ತದೆ ಅಂತೇಳಿ ಆಚಾರ್ಯರು ತಿಳಿಸಿದ್ದಾರೆ. ನಮ್ಮ ಪರ್ಯಾಯದಲ್ಲಿ ಕೇವಲ ಗೀತೆಯನ್ನು ಮಾತ್ರ ನಾವು ಪ್ರಚಾರ ಮಾಡ್ತಾ ಇದ್ದೆವು. ಅದು ಪೂರ್ಣವಾಗುವುದಿಲ್ಲ, ಸಹಸ್ರನಾಮನೂ ಬೇಕು ಎಂಬುದಾಗಿ ಈಗ ಕೋಟಿ ಗೀತಾ ಲೇಖನ ಯಜ್ಞದ ಜೊತೆಗೆ ಕೋಟಿ ತುಳಸಿ ಅರ್ಚನೆ ಈ ಸಹಸ್ರನಾಮದ ಮುಖಾಂತರ ನಡೀತಾ ಇರುವುದು ಇದು ದೈವಿಕವಾದಂತಹ ಒಂದು ಕಾರ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇದೇ ಅನುಭವ ನಮಗೆ ಗೀತಾ ಮಂದಿರದಲ್ಲಿ ಆಗಿದೆ. ನಮ್ಮ 2ನೇ ಪರ್ಯಾಯದಲ್ಲಿ 30 ವರ್ಷಗಳ ಹಿಂದೆ ಗೀತಾ ಮಂದಿರ ನಿರ್ಮಾಣ ಮಾಡುವಾಗ ಸಮಗ್ರ ಭಗವದ್ಗೀತೆಯನ್ನು ಮಾತ್ರ ನಾವು ಅಲ್ಲಿ ಹಾಕಬೇಕು ಅಂತ ಹೇಳಿ ಯೋಜನೆ ಮಾಡಿ ಅಲ್ಲಿ ಕೆಲಸ ಶುರು ಮಾಡಿದೆವು. ಅದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳನ್ನೆಲ್ಲ ಮಾಡಿ ಯೋಜನೆ ಮಾಡಿ ಶುರು ಮಾಡಿದರೆ ನಮ್ಮ ಕಣ್ಣಿಗೆ ತಪ್ಪಿ ಭಗವದ್ಗೀತೆ ಮುಗಿದು ಮತ್ತೆ ಒಂದು ಗೋಡೆ ಹಾಗೆ ಖಾಲಿ ಉಳಿಯಿತು. ನಾವು ಮೊದಲು ಇಡೀ ಗೋಡೆಯಲ್ಲಿ ಗೀತೆ ಮಾತ್ರ ಬರಬೇಕು ಅಂತ ಯೋಜನೆ ಮಾಡಿದರೆ ಆಮೇಲೆ ಕೆಲಸ ಅದನ್ನೆಲ್ಲ ಫಿಕ್ಸ್ ಮಾಡುವಾಗ ನಾವು ಅಷ್ಟು ಯೋಜನೆ ಮಾಡಿದರೂ ಕೂಡ ತಪ್ಪಿ ಹೋಗಿ ಗೀತೆ ಬಿಟ್ಟು ಒಂದು ಗೋಡೆ ಹಾಗೆ ಉಳಿಯಿತು. ಇನ್ನೇನು ಮಾಡೋದು, ಒಂದು ಗೋಡೆಯಲ್ಲಿ ಏನಾದರೂ ಬೇರೆ ಇದು ಮಾಡಿದರೆ ಸರಿಯಾಗೋದಿಲ್ಲ, ಚಿತ್ರ ಹಾಕಲಿಕ್ಕೂ ಆಗೋದಿಲ್ಲ ಅಂತ ನಾವು ಬಹಳ ಆತಂಕಗೊಂಡೆವು. ಆಮೇಲೆ ನಮಗೆ ಹೊಳೆಯಿತು, ಹಾಗಿದ್ದರೆ ನಾವು ವಿಷ್ಣು ಸಹಸ್ರನಾಮವನ್ನು ಬರೆಯೋಣ ಅಂತ ಹೇಳಿ ಯೋಚನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಬರೆಸಿದರೆ ಒಂದು ಲೈನು ಕೂಡ ಉಳಿಯಲಿಲ್ಲ. ಸರಿಯಾಗಿ ಅದಕ್ಕೆ ವಿಷ್ಣು ಸಹಸ್ರನಾಮ ಇದಾಯಿತು. ಭಗವದ್ಗೀತೆ ಬರೆಸಿ ಮುಗಿಸಿ ಖಾಲಿ ಜಾಗದಲ್ಲಿ ಬೇರೆ ಏನು ಚಿತ್ರ ಹಾಕೋಣ, ಯಾವ ಚಿತ್ರ ಹಾಕಿದರೂ ಸರಿ ಹೊಂದುವುದಿಲ್ಲ ಎಂಬುದಾಗಿ ಆತಂಕದಲ್ಲಿದ್ದಾಗ ಕೊನೆಗೆ ವಿಷ್ಣು ಸಹಸ್ರನಾಮ ಬರೆಸಿ ನಾವು ಅದನ್ನು ಇಲ್ಲಿ ಸಿದ್ಧಗೊಳಿಸೋಣ ಅಂತೇಳಿ ಹೇಳಿದರೆ ಒಂದು ಲೈನು ಕೂಡ ಉಳಿಯಲಿಲ್ಲ. ಸರಿಯಾಗಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ 2 ಜೊತೆಯಾಗಿ ನಮ್ಮ ಗೀತಾ ಮಂದಿರದಲ್ಲಿ ಬಂದಿದೆ. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ವಿಷ್ಣು ಸಹಸ್ರನಾಮವನ್ನು ಬಿಟ್ಟು ಭಗವದ್ಗೀತೆ ಇಲ್ಲ, ಭಗವದ್ಗೀತೆಯನ್ನು ಬಿಟ್ಟು ವಿಷ್ಣು ಸಹಸ್ರನಾಮ ಇಲ್ಲ. ಆಚಾರ್ಯರು ಹೇಳಿದ ಒಂದು 2 ಬೆರಳಿನ ಸಂಕೇತ ಸಹಸ್ರನಾಮ ಮತ್ತು ಭಗವದ್ಗೀತೆ ಜೊತೆಯಾಗಿ ಇರಬೇಕು ಅಂತ ಹೇಳಿ. ಅದು ಗಂಡ ಹೆಂಡತಿ ಇದ್ದ ಹಾಗೆ. ವಿಷ್ಣು ಸಹಸ್ರನಾಮ ಗಂಡನಾದರೆ ಭಗವದ್ಗೀತೆ ಹೆಂಡತಿ. ಆದ್ದರಿಂದ ಗಂಡ ಹೆಂಡತಿರು ಹೇಗೆ ಒಟ್ಟಿಗೆ ಇರಬೇಕೋ ಹಾಗೆ ಸಹಸ್ರನಾಮ ಮತ್ತು ಭಗವದ್ಗೀತೆ ಇದು 2 ಜೊತೆಯಾಗಿ ಇರಬೇಕು ಎಂಬುದು ಅದು ಭಗವಂತನ ಒಂದು ಆಶಯ. ಅದರಂತೆ ಇವತ್ತು ನಮ್ಮ ವಿಶ್ವ ಗೀತಾ ಪರ್ಯಾಯ ಪೂರ್ಣ ಆಗಬೇಕಾದರೆ ವಿಷ್ಣು ಕೋಟಿ ಗೀತಾ ಲೇಖನ ಯಜ್ಞ ಪೂರ್ಣ ಆಗಬೇಕಾದರೆ ಕೋಟಿ ತುಳಸಿ ಅರ್ಚನೆಯ ಮುಖಾಂತರ ಈ ಒಂದು ಭಗವಂತನ ಒಂದು ಅರ್ಚನೆಯು ಆಗಬೇಕು. ಹಾಗಿದ್ದರೆ ಮಾತ್ರ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ಪರಿಪೂರ್ಣತೆ ಬರ್ತದೆ ಎಂಬ ಆಶಯದಿಂದಲೋ ಏನೋ ಪರ್ಯಾಯದ ಮುಕ್ತಾಯದ ಹಂತದಲ್ಲಿ ಇವತ್ತು ಕೋಟಿ ತುಳಸಿ ಅರ್ಚನೆಯ ಮುಖಾಂತರ ಕೃಷ್ಣನನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಬ್ರಾಹ್ಮಣ ಸಮುದಾಯ ಏನು ಆಯೋಜನೆ ಮಾಡಿದೆ, ತಾಲೂಕು ಬ್ರಾಹ್ಮಣ ಸಂಘದವರು, ಅವರಿಗೂ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬ್ರಾಹ್ಮಣರಲ್ಲಿ ಇರತಕ್ಕಂತಹ ದೊಡ್ಡ ಸಂಪತ್ತು ಯಾವುದು ಅಂತ ಹೇಳಿದರೆ ಯಾವುದೋ ಒಂದು ಲ್ಯಾಂಡು ಅಥವಾ ಪ್ರಾಪರ್ಟಿ ಅಲ್ಲ, ನಮ್ಮ ಸಂಪತ್ತು ವಿಷ್ಣು ಸಹಸ್ರನಾಮ ಭಗವದ್ಗೀತೆಯೇ ನಮ್ಮ ಸಂಪತ್ತು. ನಾವು ಅದನ್ನು ಒಳ್ಳೆ ರಕ್ಷಣೆ ಮಾಡಿ ಉಳಿಸಿಕೊಂಡರೆ, ಸಿದ್ಧಿ ಮಾಡಿಕೊಂಡರೆ ಬ್ರಾಹ್ಮಣರಿಗೆ ಬೇರೆ ಏನೇ ಬೇಕಾಗಿಲ್ಲ. ಅಂತಹ ಒಂದು ಸಹಸ್ರನಾಮದ ಪ್ರಚಾರ, ಅದರ ಬಗ್ಗೆ ವಿಶೇಷವಾದ ಪ್ರಯತ್ನ ಅದು ಬಹಳ ಮುಖ್ಯವಾದದ್ದು. ಬ್ರಾಹ್ಮಣ ಸಂಘ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತದೆ ಬ್ರಾಹ್ಮಣರ ಒಂದು ಪುರೋಭಿವೃದ್ಧಿಯ ದೃಷ್ಟಿಯಲ್ಲಿ, ಹಿತದ ದೃಷ್ಟಿಯಲ್ಲಿ. ಆದರೆ ಬ್ರಾಹ್ಮಣರು ಯೋಚನೆ ಮಾಡತಕ್ಕಂಥ ಬಹಳ ಮುಖ್ಯವಾದಂಥ ಮತ್ತೊಂದು ವಿಚಾರ ಏನೆಂದರೆ ಸಾಮಾಜಿಕ ಅಭಿವೃದ್ಧಿಯ ಜೊತೆಗೆ ಬ್ರಾಹ್ಮಣ್ಯದ ರಕ್ಷಣೆಯೂ ಬಹಳ ಮುಖ್ಯವಾದದ್ದು. ನಾವೆಲ್ಲರೂ ಕೂಡ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡಿದರೆ ಬ್ರಾಹ್ಮಣರು ಒಗ್ಗಟ್ಟಾಗಿ
ಏನೂ ಉಪಯೋಗ ಇಲ್ಲ. ಮೊದಲು ನಾವು ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಬ್ರಾಹ್ಮಣ ಸಂಸ್ಕಾರ, ಸಂಧ್ಯಾವಂದನೆ, ಏಕಾದಶಿ ಉಪವಾಸ, ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಸಂಸ್ಕೃತ ಇದೆಲ್ಲವೂ ಕೂಡ ನಾವು ಕಲಿಸಿಕೊಟ್ಟರೆ ಅದೇ ಒಂದು ದೊಡ್ಡ ಬ್ರಾಹ್ಮಣರ ಸಂಘಟನೆ. ಅದು ಬಿಟ್ಟು ಊಟ ಉಪಹಾರ ಇದೆಲ್ಲ ನಾವು ಮಾಡಿದರೆ ಅದು ಬೇಕು. ಆದರೆ ಪ್ರಧಾನವಾದದ್ದು ಬ್ರಾಹ್ಮಣ್ಯದ ರಕ್ಷಣೆ. ಬ್ರಾಹ್ಮಣ್ಯದ ರಕ್ಷಣೆ ಇಲ್ಲದೆ ಕೇವಲ ಉಳಿದ ಕಾರ್ಯಕ್ರಮಗಳು ಮಾತ್ರ ಇದ್ದರೆ ಅದಕ್ಕೆ ಅರ್ಥ ಬರುವುದಿಲ್ಲ. ಹೇಗೆ ಬಲ್ಬ್ ಎಲ್ಲ ನೋಡಲಿಕ್ಕೆ ಚೆಂದ ಇರಬೇಕು, ಆದರೆ ಅದರಲ್ಲಿ ದೀಪ ಬಂದರೆ ಮಾತ್ರ ಅದು ಒಳ್ಳೆಯದು. ದೀಪ ಇಲ್ಲದೇ ಇದ್ದ ಬಲ್ಬುಗಳನ್ನು ಎಲ್ಲ ಕಡೆ ಹಾಕಿದರೆ ಒಂದು ರೀತಿ ಅಲಂಕಾರದ ಹಾಗೆ ಕಾಣ್ಬೋದು, ಆದರೆ ನಿಜವಾದ ಅರ್ಥದಲ್ಲಿ ಅದು ದೀಪ ಬೆಳಗುವುದೇ ಇಲ್ಲ ಹೇಳಿದರೆ ಅದು ಕೇವಲ ಬಲ್ಬ್ ಮಾತ್ರ ಆದರೆ ಅದಕ್ಕೆ ಶೋಭೆ ಇಲ್ಲ. ಹಾಗೆ ಬ್ರಾಹ್ಮಣರಲ್ಲಿ ಆ ಕರೆಂಟ್ ಏನಿದೆ, ನಮ್ಮ ಬ್ರಾಹ್ಮಣ್ಯ ಎಂಬಂತಹ ಒಂದು ಕರೆಂಟ್ ಏನಿದೆ ಅದು ಹರಿತಾ ಇರಬೇಕು. ಅದು ಹರಿಯಬೇಕಾದ್ರೆ ನಾವು ಗಾಯತ್ರಿ ಜಪ, ಮಂತ್ರಗಳ ಜಪ, ನಮ್ಮ ಸಂಸ್ಕಾರಗಳು, ವಿಷ್ಣು ಸಹಸ್ರನಾಮ, ಸಂಧ್ಯಾವಂದನೆ, ದೇವರ ಪೂಜೆ ಇದನ್ನೆಲ್ಲ ನಾವು ಉಳಿಸಿಕೊಂಡು ಬಂದರೆ ಬ್ರಾಹ್ಮಣ ಸಂಘಟನೆಗೆ ವಿಶೇಷ ಅರ್ಥ ಬರಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ತಾಲೂಕು ಬ್ರಾಹ್ಮಣ ಸಂಘ ಇದು ಆದರ್ಶವಾದಂತಹ ಈ ಕೋಟಿ ತುಳಸಿ ಅರ್ಚನೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದಕ್ಕೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬ್ರಾಹ್ಮಣರ ರಕ್ಷಣೆ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ನಮ್ಮ ಇಡೀ ಸನಾತನ ಧರ್ಮದ ರಕ್ಷಣೆಗೆ ಬ್ರಾಹ್ಮಣರ ಒಂದು ಬ್ರಾಹ್ಮಣ್ಯದ ರಕ್ಷಣೆ ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ನಾವು ಈ ಕಾರ್ಯವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಬ್ರಾಹ್ಮಣರ ಒಂದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಬಾಲ್ಯದಿಂದಲೇ ಕೊಡಬೇಕು ಎಂಬ ಉದ್ದೇಶದಲ್ಲಿ ಪಾಡಿಗಾರನಲ್ಲಿ ವೈದಿಕ ಲೌಕಿಕ ಸುಗುಣ ಸ್ಕೂಲ್, ಶ್ರೀಪುತ್ತಿಗೆ ಸುಗುಣ ಸ್ಕೂಲು ಎಂಬಂತಹ ಒಂದು ಶಾಲೆಯನ್ನೇ ನಾವು ಪ್ರಾರಂಭ ಮಾಡಿದ್ದು. ಈಗಾಗಲೇ 50 ಬ್ರಾಹ್ಮಣ ಒಟುಗಳು ಅಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೊರಗಿನ ಆಧುನಿಕ ವಿದ್ಯಾಭ್ಯಾಸದ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಕೂಡ ಕಲಿಯುವುದು. ಆಧುನಿಕವೂ ಬೇಕು, ಆಧ್ಯಾತ್ಮಿಕವೂ ಬೇಕು. ಎರಡೂ ವಿದ್ಯೆಯನ್ನು ಬಾಲ್ಯದಿಂದಲೇ ಕಲಿಯತಕ್ಕಂತಹ ಈ ಒಂದು ಉದ್ದೇಶದಿಂದ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳನ್ನು ಕೂಡ ಅಲ್ಲಿ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. LKGಯಿಂದ ಪ್ರಾರಂಭ ಮಾಡಿ 10ನೇ ಕ್ಲಾಸಿನ ತನಕ ಅವರಿಗೆ ಎರಡೂ ವಿದ್ಯೆಯನ್ನು ಜೊತೆಯಾಗಿ ಹೇಳಿಕೊಡತಕ್ಕದ್ದು. ಪ್ರತಿನಿತ್ಯ ಸಂಧ್ಯಾವಂದನೆಯ ಸ್ತೋತ್ರಗಳು, ಅದರ ಜೊತೆಗೆ ಇಂಗ್ಲೀಷ್ ವಿದ್ಯೆ ಎರಡೂ ಕೂಡ ಹೇಳಿಕೊಡತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಪಾಡಿಗಾರನಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದು. ಪೂರ್ಣಾವಧಿ ಈ ಒಂದು ವೇದಾಭ್ಯಾಸ ಮತ್ತು ವೇದಾಂತದ ಅಭ್ಯಾಸಕ್ಕೋಸ್ಕರ ಪುತ್ತಿಗೆಯಲ್ಲಿ ಶ್ರೀ ಪುತ್ತಿಗೆ ವಿದ್ಯಾಪೀಠವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದು. ಇದೀಗ ಮತ್ತೊಂದು ವಿದ್ಯಾಸಂಸ್ಥೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾಪುವಿನಲ್ಲಿ ಮತ್ತೊಂದು ಸ್ಕೂಲನ್ನು ಪ್ರಾರಂಭ ಮಾಡಿ ಅಲ್ಲಿಯೂ ಕೂಡ ವಿಶೇಷವಾದಂತಹ ಶಿಕ್ಷಣವನ್ನು ಕೊಡತಕ್ಕಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಹೀಗೆ ಬ್ರಾಹ್ಮಣರ ಹಿತರಕ್ಷಣೆಗೋಸ್ಕರ ಬ್ರಾಹ್ಮಣ್ಯದ ರಕ್ಷಣೆ ಆಗಬೇಕು. ಬ್ರಾಹ್ಮಣ್ಯದ ರಕ್ಷಣೆ ಆಗಬೇಕಾದ್ರೆ ಮಕ್ಕಳಿಗೆ ಬಾಲ್ಯದಲ್ಲೇ ನಮ್ಮ ಸಂಸ್ಕಾರವನ್ನು, ನಮ್ಮ ಜ್ಞಾನವನ್ನು ನಾವು ಕೊಟ್ಟರೆ ಆವಾಗ ಬ್ರಾಹ್ಮಣ್ಯದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಎಂಬ ದೃಷ್ಟಿಯಲ್ಲಿ ಪುತ್ತಿಗೆ ಮಠದ ವತಿಯಿಂದ ನಾವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು. ಇದಕ್ಕೂ ಕೂಡ ಎಲ್ಲ ಬ್ರಾಹ್ಮಣ ಸಮುದಾಯದ ಪೂರ್ಣ ಪ್ರೋತ್ಸಾಹ ಬೇಕು. ಪ್ರೋತ್ಸಾಹ ಅಂತೇಳಿ ಹೇಳಿದರೆ ಭಾಗವಹಿಸುವಿಕೆ ಬೇಕು. ಇಂತಹ ಒಂದು ಕಾರ್ಯವನ್ನು ಮಾಡುವಾಗ ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಆ ಒಂದು ವಿದ್ಯೆಗೆ ನೀವು ವಿದ್ಯಾಭ್ಯಾಸಕ್ಕೆ ಕಳುಹಿಸಿಕೊಟ್ಟರೆ ಅದೇ ನಿಜವಾದಂತಹ ಪ್ರೋತ್ಸಾಹ. ನಮ್ಮ ಸುಗುಣ ಸ್ಕೂಲ್ನಲ್ಲಿ ಏನಿದೆ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು, ಅದರ ಜೊತೆಗೆ ಎಲ್ಲ ವಿದ್ಯೆಯು ಕೂಡ ಜೊತೆಯಾಗಿ ಕೊಡ್ತಾ ಇದ್ದೇವೆ. ಅಲ್ಲೇ ಇದ್ದುಕೊಂಡು ರೆಸಿಡೆನ್ಷಿಯಲ್ ಆಗಿದ್ದುಕೊಂಡು ಅಭ್ಯಾಸ ಮಾಡಬಹುದು, ಬಂದು ಹೋಗಿಕೊಂಡು ಕೂಡ ಅಭ್ಯಾಸ ಮಾಡಬಹುದು. ಉಡುಪಿಯಲ್ಲಿದ್ದವರಿಗೆ ಬಂದು ಹೋಗಬಹುದು, ಬೇರೆ ಊರಿನಲ್ಲಿದ್ದವರಿಗೆ ಅಲ್ಲೇ ಇದ್ದು ಎರಡೂ ವಿದ್ಯೆಯನ್ನು ಬಾಲ್ಯದಿಂದಲೇ ಕಲಿಯತಕ್ಕಂತಹ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದು. ಬ್ರಾಹ್ಮಣ ಸಮುದಾಯ ಈ ಒಂದು ವ್ಯವಸ್ಥೆಯ ಪೂರ್ಣ ಒಂದು ಉಪಯೋಗವನ್ನು ಪಡೆದು ಬ್ರಾಹ್ಮಣ್ಯದ ರಕ್ಷಣೆಯ ಮುಖಾಂತರ ಸನಾತನ ಧರ್ಮದ ರಕ್ಷಣೆಯ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಶ್ರೀಕೃಷ್ಣನ ಅವತಾರವೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬುದಾಗಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತ ಬಂದಿದ್ದಾನೆ. ಅಂತಹ ಭಗವಂತನ ಕಾರ್ಯದಲ್ಲಿ ನಾವು ಕೂಡ ಕೈ ಜೋಡಿಸಿದರೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗುವುದರಲ್ಲಿ ಸಂಶಯವಿಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಈ ಚತುರ್ಥ ಪರ್ಯಾಯದ ಮುಕ್ತಾಯದ ಹಂತದಲ್ಲಿ ಕೋಟಿ ತುಳಸಿ ಅರ್ಚನೆಯ ಮುಖಾಂತರ ಬ್ರಾಹ್ಮಣ ಸಮುದಾಯ ಶ್ರೀಕೃಷ್ಣನ ವಿಶೇಷ ಸೇವೆಯನ್ನು ಮಾಡಿದ್ದಕ್ಕೆ
ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಪರ್ಯಾಯದ ಎಲ್ಲ ಯೋಜನೆಗಳು ಪೂರ್ಣವಾಗಿ ಇವತ್ತು ಕೋಟಿ ತುಳಸಿ ಅರ್ಚನೆಯ ಮುಖಾಂತರ ಅದನ್ನು ಕೃಷ್ಣನಿಗೆ ನಾವು ಅರ್ಪಣೆ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಪ್ರಮುಖವಾಗಿ 5 ಯೋಜನೆಗಳನ್ನು ನಾವು ಪ್ರಾರಂಭದಲ್ಲಿ ಸಂಕಲ್ಪ ಮಾಡಿದ್ದೆವು. ಕೋಟಿ ಗೀತಾ ಲೇಖನ ಯಜ್ಞ, ಅದೇ ರೀತಿ ಅಖಂಡ ಗೀತಾ ಪಾರಾಯಣ, ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ, ಹಾಗೆ ಭಗವದ್ಗೀತೆಯ ಬಗ್ಗೆ ಮಹಾಯಾಗ, ಅದೇ ರೀತಿ ಲಕ್ಷಕಂಠ ಗೀತೆ, ಈ ರೀತಿಯಾಗಿ ಪಾರ್ಥಸಾರಥಿ, ಸುವರ್ಣ ರಥದ ಸಮರ್ಪಣೆ, ಈ ರೀತಿಯಾಗಿ ಸಮಗ್ರವಾಗಿ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಆಗಬೇಕು ಅಂತ ಸರಿಯಾಗಿ 1 ತಿಂಗಳ ಹಿಂದೆ ಮೋದಿಯವರು ಬಂದು ಲಕ್ಷಕಂಠ ಗೀತೆಯಲ್ಲಿಯೂ ಕೂಡ ಭಾಗವಹಿಸಿ ನಮ್ಮ ಪರ್ಯಾಯದ ಈ ಯೋಜನೆಗೆ ವಿಶೇಷವಾದ ಮೆರುಗನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಸಂಕಲ್ಪ ಮಾಡದೇ ಇದ್ದ ಅನೇಕ ಕಾರ್ಯಗಳು ನಡೆದಿವೆ. ಸುವರ್ಣ ತೀರ್ಥ ಮಂಟಪ, ಕನಕನ ಕಿಂಡಿಗೆ ಕನಕದ ಕವಚ, ಅದೇ ರೀತಿ ಸುವರ್ಣ ಪಥ, ಮೇಲ್ಸೇತುವೆ, ಅದೇ ರೀತಿ ಚಪ್ಪರ, ಅದೇ ರೀತಿ ಬಾತ್ರೂಮ್ ಕಾಂಪ್ಲೆಕ್ಸ್, ಎಲ್ಲ ಯಾತ್ರಿಕರಿಗೆ ಅನುಕೂಲ ಆಗುವ ಹಾಗೆ ಇನ್ನು ಅನೇಕ ರಿಪೇರಿಗಳು, ಇದನ್ನೆಲ್ಲ ಮಾಡಿ ಸಮಗ್ರವಾಗಿ ಶ್ರೀಕೃಷ್ಣ ಮಠ ಅದೊಂದು ಆದರ್ಶ ಕ್ಷೇತ್ರ ಆಗಬೇಕು, ಎಲ್ಲ ಭಕ್ತರ ಶ್ರದ್ಧಾ ಕೇಂದ್ರ ಆಗಬೇಕು ಎಂಬ ದೃಷ್ಟಿಯಲ್ಲಿ ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ಸಮಗ್ರವಾದಂತಹ ಈ ಒಂದು ಕೃಷ್ಣ ಮಠದ ಅಭಿವೃದ್ಧಿ, ಪುರೋಭಿವೃದ್ಧಿ, ಅದೇ ರೀತಿ ಕೃಷ್ಣನ ಪರಿಪೂರ್ಣವಾದ ಸೇವೆಯನ್ನು ಕೂಡ ಮಾಡುವ ಸಂಕಲ್ಪದಂತೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಅದನ್ನು ನಡೆಸಿದ್ದಾರೆ. ಅದನ್ನು ಈ ಕೋಟಿ ತುಳಸಿ ಅರ್ಚನೆ ಮುಖಾಂತರ ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಅದಕ್ಕೋಸ್ಕರ ಬ್ರಾಹ್ಮಣ ಸಂಘವನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾಡದು 9ನೇ ತಾರೀಕಿಗೆ ಸುಧಾಮಂಗಳದ ಕಾರ್ಯಕ್ರಮ ಇದೆ. ಪರ್ಯಾಯ ಕಾಲದಲ್ಲಿ ನಡೆದಂತಹ ಸುಧಾ ಪಾಠ ಪ್ರವಚನ, ಅದೇ ರೀತಿ ಗೀತಾ ಪಾಠ ಪ್ರವಚನ, ಅದರ ಮಂಗಳ, ಹಾಗೆ ವೇದ ಮಂಗಳ, ಮತ್ತು ಅನೇಕ ಪಾಠಗಳು, ಯಜುರ್ವೇದ ಮಂಗಳ, ಮತ್ತು ಇನ್ನೊಂದು ನೂತನವಾದಂತಹ ಕಾರ್ಯಕ್ರಮ ಸಮಗ್ರ ಭಗವದ್ಗೀತೆಯನ್ನು ಬಂಗಾರದ ಹಾಳೆಯಲ್ಲಿ ಕೆತ್ತಿಸಿ ಅದನ್ನು ಕೃಷ್ಣನಿಗೆ ಗೀತಾ ಮಂದಿರಕ್ಕೆ ಅರ್ಪಣೆ ಮಾಡತಕ್ಕಂತಹ ಇಡೀ ಅತ್ಯಂತ ಅಪೂರ್ವವಾದಂತಹ ಇಡೀ ಭಗವದ್ಗೀತೆಯನ್ನು ಬಂಗಾರದ ಹಾಳೆಯಲ್ಲಿ ಕೆತ್ತಿಸಿ ಅದನ್ನು ಗೀತಾ ಮಂದಿರಕ್ಕೆ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನು ಮೂವರು ಮುಖ್ಯಮಂತ್ರಿಗಳು ಕೂಡ ಬರುವ ಒಂದು ಯೋಚನೆ ಇದೆ. ಯೋಗಿ ಆದಿತ್ಯನಾಥ್ ಅವರು ಬರುವವರಿದ್ದಾರೆ, ದೇವೇಂದ್ರ ಫಡ್ನವೀಸ್ ಬರುವವರಿದ್ದಾರೆ, ಹಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಪರ್ಯಾಯದ ಮಂಗಳೋತ್ಸವ ಅದು ಚೆನ್ನಾಗಿ ನಡೆಯಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಅದಲ್ಲದೆ 11ನೇ ತಾರೀಕಿಗೆ ಸುಗುಣಮಾಲಾ ಪತ್ರಿಕೆಯ 40ನೇ ವಾರ್ಷಿಕೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. 40 ವರ್ಷಗಳಿಂದ ನಿರಂತರವಾಗಿ ಉಡುಪಿಯಿಂದ ಪ್ರತಿ ತಿಂಗಳು ಬಂದಂತಹ ಸುಗುಣಮಾಲಾ ಪತ್ರಿಕೆ ಇವತ್ತು ಪತ್ರಿಕೆಯ ಧಾರ್ಮಿಕ ಪತ್ರಿಕೆಯ ಪ್ರಪಂಚದಲ್ಲಿ ನಂಬರ್ 1 ಪತ್ರಿಕೆಯಾಗಿ ಸಮಾಜಕ್ಕೆ ಜ್ಞಾನ ಸೇವೆಯನ್ನು ನೀಡಿದೆ. ಅದರ ವಾರ್ಷಿಕೋತ್ಸವವು ಕೂಡ 11ನೇ ತಾರೀಕಿಗೆ ನಡೆದು ಪರ್ಯಾಯ ಮಂಗಳೋತ್ಸವದ ಜೊತೆಗೆ ಚತುರ್ಥ ಪರ್ಯಾಯವನ್ನು ಶ್ರೀಕೃಷ್ಣನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿ ತುಳಸಿ ಅರ್ಚನೆಯ ಮುಖಾಂತರ ಕೃಷ್ಣನ ಸೇವೆಯನ್ನು ಮಾಡಿದ್ದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಹಲೋ ಉಭಯ ಶ್ರೀಗಳಿಗೆ ಪಾದಚರಣೆಗಳಿಗೆ ವಂದಿಸುತ್ತಾ ಇದಾದ ನಂತರ ಕಿರಿಯ ಶ್ರೀಗಳಿಗೆ ನಾನು ಎಲ್ಲ ವಲಯದ ಅಧ್ಯಕ್ಷರುಗಳ ಸೂಚನೆ ಪ್ರಸಾದವನ್ನು ತಗೊಳ್ಬೇಕಂತ ಕೇಳ್ತಿದ್ದೇನೆ. ಪ್ರಪ್ರಥಮವಾಗಿ ದೇವಾನಂದ ಉಪಾಧ್ಯಾಯರು, ತದನಂತರ ಜಿಲ್ಲಾ ಗೌರವಾಧ್ಯಕ್ಷರಾದ ಸುಧಾಕರ್ ಭಟ್ರು, ಹಿರೇಡ್ಕ ವಲಯದ ಬೈಲೂರಿನ ಕನ್ನಡ ಬ್ಯಾಂಕಿನ ಏಜಮಾದ ವಾಜರಾಜ್ ಭಟ್, ಬೈಲೂರು ವಲಯದ ಎಲ್ಲ ಅಧ್ಯಕ್ಷರು, ಪಡುಬಿದ್ರೆ, ಬೈಲೂರು, ಕಡಿಯಾಳಿ ವಲಯದ್ದು ಪಡುಬಿದ್ರೆ ರಮಾಕಾಂತ್ ಅವರು, ಉಡುಪರು, ಕನ್ನಡಪಾಡಿಯ
ಯಾರಾದರೂ ವಲಯದ ಅಧ್ಯಕ್ಷರು ಬರೆದರೆ ದಯವಿಟ್ಟು ಆ ವಲಯದ ಯಾರಾದರೂ ಸದಸ್ಯರು ಬಂದು ತಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಯಾವರ ವಲಯ, ಪುತ್ತೂರು ವಲಯ, ಯು ಬಿ ಶ್ರೀನಿವಾಸ್ ಅವರು, ಎರ್ಮಾಳ್ ವಲಯ, ಆದಷ್ಟು ಬೇಗ ಬಂದು ಬನ್ನಿ ಎಲ್ಲ ಪ್ರಸಾದವನ್ನು ಪಡೆದುಕೊಳ್ಬೇಕು. ಬೆಳಪು ವಲಯ, ಉದ್ಯಾವರ ವಲಯ, ಮಠದ ವತಿಯಿಂದ ನಮ್ಮ ಬ್ರಾಹ್ಮಣ ಸಂಘಟನೆಯವರು ಪರ್ಯಾಯದಲ್ಲಿ ಓಂ ಓಂ ಪುರುಷಾಯ ನಮಃ ಓಂ ಓಂ ಸಾಕ್ಷಿಣೇ ನಮಃ ಓಂ ಓಂ ಕ್ಷೇತ್ರಜ್ಞಾಯ ನಮಃ ಓಂ ಓಂ ಅಕ್ಷರಾಯ ನಮಃ ಓಂ ಓಂ ಯೋಗಾಯ ನಮಃ ಓಂ ಓಂ ಯೋಗವಿದಾಂ ನೇತ್ರೇ ನಮಃ ಓಂ ಓಂ ಪ್ರಧಾನ ಪುರುಷೇಶ್ವರಾಯ ನಮಃ ಓಂ ಓಂ ನರಸಿಂಹೋಪಶಯ ನಮಃ ಓಂ ಓಂ ಶ್ರೀಮದೇ ನಮಃ ಓಂ ಓಂ ಕೇಶವಾಯ ನಮಃ ಓಂ ಓಂ ಪುರುಷೋತ್ತಮಾಯ ನಮಃ ಓಂ ಓಂ ಸರ್ವಾಯ ನಮಃ ಓಂ ಓಂ ಸರ್ವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಓಂ ನಿಧಯೇ ನಮಃ ಓಂ ಓಂ ಅವ್ಯಯಾಯ ನಮಃ ಓಂ ಓಂ ಸಂಭವಾಯ ಓಂ ಭಾವನಾಯ ನಮಃ ಓಂ ಓಂ ಭರ್ತ್ರೇ ನಮಃ ಓಂ ಓಂ ಪ್ರಭವಾಯ ನಮಃ ಓಂ ಓಂ ಪ್ರಭವೇ ನಮಃ ಓಂ ಓಂ ಈಶ್ವರಾಯ ನಮಃ ಓಂ ಓಂ ಸ್ವಯಂಭುವೇ ನಮಃ ಓಂ ಓಂ ಶಂಭವೇ ನಮಃ ಓಂ ಓಂ ಆದಿತ್ಯಾಯ ನಮಃ ಓಂ ಓಂ ಪುಷ್ಕರಾಕ್ಷಾಯ ನಮಃ ಓಂ ಓಂ ಮಹಾಸ್ವನಾಯ ನಮಃ ಓಂ ಓಂ ಅನಾದಿನಿಧನಾಯ ನಮಃ ಓಂ ಓಂ ಧಾತ್ರೇ ನಮಃ ಓಂ ಓಂ ವಿಧಾತ್ರೇ ನಮಃ ಓಂ ಓಂ ಧಾತೃತಮಾಯ ನಮಃ ಓಂ ಓಂ ಅಪ್ರಮೇಯಾಯ ನಮಃ ಓಂ ಓಂ ಋಷಿಕೇಶಾಯ ನಮಃ ಓಂ ಓಂ ಪದ್ಮನಾಭಾಯ ನಮಃ ಓಂ ಓಂ ಅಮರಪ್ರಭವೇ ನಮಃ ಓಂ ಓಂ ವಿಶ್ವಕರ್ಮಣೇ ನಮಃ ಓಂ ಓಂ ಮನವೇ ನಮಃ ಓಂ ಓಂ ತ್ವಷ್ಟ್ರೇ ನಮಃ ಓಂ ಓಂ ಸ್ತವಿಷ್ಟಾಯ ನಮಃ ಓಂ ಓಂ ಸ್ಥವಿರಾಯ ನಮಃ ಓಂ ಓಂ ಧ್ರುವಾಯ ನಮಃ ಓಂ ಓಂ ಅಗ್ರಾಹ್ಯಾಯ ನಮಃ ಓಂ ಓಂ ಶಾಶ್ವತಾಯ ನಮಃ ಓಂ ಓಂ ಕೃಷ್ಣಾಯ ನಮಃ ಓಂ ಓಂ ಲೋಹಿತಾಕ್ಷಾಯ ನಮಃ ಓಂ ಓಂ ಪ್ರತರ್ಧನಾಯ ನಮಃ ಓಂ ಓಂ ಪ್ರಬೋಧಾಯ ನಮಃ ಓಂ ಓಂ ತ್ರಿಕೋಕದಾಮ್ನೇ ನಮಃ ಓಂ ಓದನಾಯ ನಮಃ ಓಂ ಓಂ ಈಶ್ವರಾಯ ನಮಃ ಓಂ ಓಂ ವಿಕ್ರಮಣೇ ನಮಃ ಓಂ ಅನತ್ತಮಾಯ ನಮಃ ಓಂ ಓಂ ದುರಾದರ್ಶಾಯ ನಮಃ ಓಂ ಓಂ ಕೃತಜ್ಞಾಯ ನಮಃ ಓಂ ಓಂ ಕೃತಯೇ ನಮಃ ಓಂ ಓಂ ಆತ್ಮವದೇ ನಮಃ ಓಂ ಓಂ ಸುರೇಶಾಯ ನಮಃ ಓಂ ಮಹನೇ ನಮಃ ಓಂ ಓಂ ಸಂವತ್ಸರಾಯ ನಮಃ ಓಂ ಓಂ ಯಾಲಾಯ ನಮಃ ಓಂ ಓಂ ಪ್ರತ್ಯಯಾಯ ನಮಃ ಓಂ ಓಂ ಸರ್ವದರ್ಶನಾಯ ನಮಃ ಓಂ ಓಂ ಅಜಾಯ ನಮಃ ಓಂ ಓಂ ಸರ್ವೇಶ್ವರಾಯ ನಮಃ ಓಂ ಓಂ ಸಿದ್ಧಾಯ ನಮಃ ಓಂ ಓಂ ಸಿದ್ಧಯೇ ನಮಃ ಓಂ ಓಂ ಸರ್ವಾದಯೇ ನಮಃ ಓಂ ನಮಃ ಓಂ ಓಂ ಸಂಹಿತಾಯ ನಮಃ ಓಂ ಓಂ ಸಮಾಯ ನಮಃ ಓಂ ಓಂ ಅಮೋಘಾಯ ನಮಃ ಓಂ ಓಂ ಪುಂಡರೀಕಾಕ್ಷಾಯ ನಮಃ ಓಂ ಓಂ ವೃಷಕರ್ಮಣೇ ನಮಃ ಓಂ ಓಂ ವೃಷಾಕೃತಯೇ ನಮಃ ಓಂ ಓಂ ರುದ್ರಾಯ ನಮಃ ಓಂ ಓಂ ಬಹುಶಿರಸೇ ನಮಃ ಓಂ ಓಂ ಬಭ್ರವೇ ನಮಃ ಓಂ ಓಂ ವಿಶ್ವಯೋನೇ ನಮಃ ಓಂ ಓಂ ಶುಚಿಶ್ರವಸೇ ನಮಃ ಓಂ ಓಂ ಅಮೃತಾಯ ನಮಃ ಓಂ ಓಂ ಶಾಶ್ವತಾಯ ನಮಃ ಓಂ ಓಂ ಸ್ಥಾನವೇ ನಮಃ ಓಂ ಓಂ ವರಾರೋಹಾಯ ನಮಃ ಓಂ ಓಂ ಮಹಾತಪಸೇ ನಮಃ ಓಂ ಓಂ ಸರ್ವಗಾಯ ನಮಃ ಓಂ ಓಂ ಸರ್ವವಿದೇ ನಮಃ ಓಂ ಓಂ ಭಾರವೇ ನಮಃ ಓಂ ವಿಶ್ವಸೇನಾಯ ನಮಃ ಓಂ ಓಂ ಜನಾರ್ದನಾಯ ನಮಃ ಓಂ ಓಂ ವೇದಾಯ ನಮಃ ಓಂ ಓಂ ವೇದವಿದೇ ನಮಃ ಓಂ ಓಂ ಅವ್ಯಂಗಾಯ ನಮಃ ಓಂ ಓಂ ವೇದಾಂಗಾಯ ನಮಃ ಓಂ ಓಂ ವೇದವಿದೇ ನಮಃ ಓಂ ಓಂ ಕವಯೇ ನಮಃ ಓಂ ಓಂ ಲೋಕಾಧ್ಯಕ್ಷಾಯ ನಮಃ ಓಂ ಓಂ ಸುರಾಧ್ಯಕ್ಷಾಯ ನಮಃ ಓಂ ಓಂ ಧರ್ಮಾಧ್ಯಕ್ಷಾಯ ನಮಃ ಓಂ ಓಂ ಕೃತಾಕೃತೇ ನಮಃ ಓಂ ಓಂ ಚತುರಾತ್ಮನೇ ನಮಃ ಓಂ ಓಂ ಚತುರ್ವ್ಯೂಹಾಯ ನಮಃ ಓಂ ಓಂ ಚತುರ್ದಂಷ್ಟ್ರಾಯ ನಮಃ ಓಂ ಓಂ ಚತುರ್ಭುಜಾಯ ನಮಃ ಓಂ ಓಂ ಭ್ರಾಜಿಷ್ಣವೇ ನಮಃ ಓಂ ಓಂ ಊರ್ಜಿತಾಯ ನಮಃ ಓಂ ಓಂ ಅತೀಂದ್ರಾಯ ನಮಃ ಓಂ ಓಂ ಸಂಗ್ರಹಾಯ ನಮಃ ಓಂ ಓಂ ಸರ್ಗಾಯ ನಮಃ ಓಂ ಓಂ ಧೃತಾತ್ಮನೇ ನಮಃ ಓಂ ಓಂ ನಿಯಮಾಯ ನಮಃ ಓಂ ಓಂ ಯಮ ವೈದ್ಯಾಯ ನಮಃ ಓಂ ಓಂ ಸದಾಯೋಗಿನೇ ನಮಃ ಓಂ ಓಂ ವೀರಘ್ನೇ ನಮಃ ಓಂ ಓಂ ಮಾಧವಾಯ ನಮಃ ಓಂ ಓಂ ಮಧವೇ ನಮಃ ಓಂ ಓಂ ಅತೀಂದ್ರಿಯಮಾಯಾಯ ನಮಃ ಓಂ ಓಂ ಮಹೋತ್ಸಾಹಾಯ ನಮಃ ಓಂ ಓಂ ಮಹಾಬಲಾಯ ನಮಃ ಓಂ ಓಂ ಮಹಾಬುದ್ಧಯೇ ನಮಃ ಓಂ ಓಂ ಮಹಾವೀರ್ಯಾಯ ನಮಃ ಓಂ ಓಂ ಮಹಾಶಕ್ತಯೇ ನಮಃ ಓಂ ಓಂ ಮಹಾದ್ಯುತಯೇ ನಮಃ ಓಂ ಓಂ ಅನಿರ್ದೇಶೋಪಶೇ ನಮಃ ಓಂ ಓಂ ಶ್ರೀಮದೇ ನಮಃ ಓಂ ಓಂ ಅಮೇಯಾತ್ಮನೇ ನಮಃ ಓಂ ಓಂ ಮಹಾಧೃತೃಷೇ ನಮಃ ಓಂ ಓಂ ಮಹೇಶ್ವಾಸಾಯ ನಮಃ ಓಂ ಓಂ ಮಹೀಭರ್ತ್ರೇ ನಮಃ ಓಂ ಓಂ ಶ್ರೀನಿವಾಸಾಯ ನಮಃ ಓಂ ಓಂ ಸದಾಂಗತಯೇ ನಮಃ ಓಂ ಓಂ ಅನಿರುದ್ಧಾಯ ನಮಃ ಓಂ ಓಂ ಸದಾನಂದಾಯ ನಮಃ ಓಂ ಓಂ ಗೋವಿಂದಾಯ ನಮಃ ಓಂ ಓಂ ಗೋವಿದಾಂಬತಯೇ ನಮಃ ಓಂ ಓಂ ಮರೀಚಯೇ ನಮಃ ಓಂ ಓಂ ದಮನಾಯ ನಮಃ ಓಂ ಓಂ ಹಂಸಾಯ ನಮಃ ಓಂ ಓಂ ಸುಪರ್ಣಾಯ ನಮಃ ಓಂ ಓಂ ಭುಜಗೋತ್ತಮಾಯ ನಮಃ ಓಂ ಓಂ ಹಿರಣ್ಯನಾಭಾಯ ನಮಃ ಓಂ
ಓಂ ಸುತಪಸೇ ನಮಃ ಓಂ ಪದ್ಮನಾಭಾಯ ನಮಃ ಓಂ ಪ್ರಜಾಪತೇ ನಮಃ ಓಂ ಅಮೃತ್ಯವೇ ನಮಃ ಓಂ ಸರ್ವದೃಶೇ ನಮಃ ಓಂ ಸಿಂಹಾಯ ನಮಃ ಓಂ ಸಂಧಾತ್ರೇ ನಮಃ ಓಂ ಸಂಧಿಮದೇ ನಮಃ ಓಂ ಸ್ಥಿರಾಯ ನಮಃ ಓಂ ಅಜಾಯ ನಮಃ ಓಂ ದುರ್ಮರ್ಶನಾಯ ನಮಃ ಓಂ ಶಾಸ್ತ್ರೇ ನಮಃ ಓಂ ವಿಶುಲಾತ್ಮನೇ ನಮಃ ಓಂ ಸುರಾರಿಘ್ನೇ ನಮಃ ಓಂ ಗುರವೇ ನಮಃ ಓಂ ಗುರುತಮಾಯ ನಮಃ ಓಂ ಧಾಮ್ನೇ ನಮಃ ಓಂ ಸತ್ಯಾಯ ನಮಃ ಓಂ ಸತ್ಯಪರಾಕ್ರಮಾಯ ನಮಃ ಓಂ ನಿಮಿಷಾಯ ನಮಃ ಓಂ ಅನಿಮಿಷಾಯ ನಮಃ ಓಂ ಸೃಗ್ವಿಣೇ ನಮಃ ಓಂ ವಾಚಸ್ಪತಯೇ ನಮಃ ಓಂ ಉದಾರಥಿಯೇ ನಮಃ ಓಂ ಅಗ್ರಣ್ಯೈ ನಮಃ ಓಂ ಗ್ರಾಮಣ್ಯೈ ನಮಃ ಓಂ ಶ್ರೀಮತೆ ನಮಃ ಓಂ ನ್ಯಾಯಾಯ ನಮಃ ಓಂ ನೇತ್ರೇ ನಮಃ ಓಂ ಸಮೀರಣಾಯ ನಮಃ ಓಂ ಸಹಸ್ರಮೂರ್ಧೇ ನಮಃ ಓಂ ವಿಶ್ವಾತ್ಮನೇ ನಮಃ ಓಂ ಸಹಸ್ರಾಕ್ಷಾಯ ನಮಃ ಓಂ ಸಹಸ್ರಪದೇ ನಮಃ ಓಂ ಆವರ್ತನಾಯ ನಮಃ ಓಂ ನಿವೃತ್ತಾತ್ಮನೇ ನಮಃ ಓಂ ಸಂವೃತಾಯ ನಮಃ ಓಂ ಸಂಭ್ರಮರ್ದನಾಯ ನಮಃ ಓಂ ಅಹಸ್ಸಂವರ್ತಕಾಯ ನಮಃ ಓಂ ವನ್ನಯೇ ನಮಃ ಓಂ ಅನಿಲಾಯ ನಮಃ ಓಂ ಧರಣೀಧರಾಯ ನಮಃ ಓಂ ಸುಪ್ರಸಾದಾಯ ನಮಃ ಓಂ ಪ್ರಸನ್ನಾತ್ಮನೇ ನಮಃ ಓಂ ವಿಶ್ವದೃಶೇ ನಮಃ ಓಂ ವಿಶ್ವಭುಜೇ ನಮಃ ಓಂ ವಿಭವೇ ನಮಃ ಓಂ ಸಾಧವೇ ನಮಃ ಓಂ ಜನ್ನವೇ ನಮಃ ಓಂ ನಮಃ ಓಂ ಅಸಂಖ್ಯೇಯಾಯ ನಮಃ ಓಂ ಅಪ್ರಮೇಯಾತ್ಮನೇ ನಮಃ ಓಂ ಶಿಷ್ಟಾಯ ನಮಃ ಓಂ ಶಿಷ್ಟಕೃತೆ ನಮಃ ಓಂ ಶುಚಯೇ ನಮಃ ಓಂ ಸಿದ್ಧಾರ್ಥಾಯ ನಮಃ ಓಂ ಸಿದ್ಧಸಂಕಲ್ಪಾಯ ನಮಃ ಓಂ ಸಿದ್ಧಿ ಓಂ ಋಷಭಾಯ ಓಂ ವಿಷ್ಣವೇ ನಮಃ ಓಂ ಋಷಪರ್ವಣೇ ನಮಃ ಓಂ ಋಷೋಧರಾಯ ನಮಃ ಓಂ ವರ್ಧನಕಾಯ ನಮಃ ಓಂ ಶುಚಿಸಾಗರಾಯ ನಮಃ ಓಂ ಸುಭುಜಾಯ ನಮಃ ಓಂ ದುರ್ಧರಾಯ ನಮಃ ಓಂ ಅಗ್ನಿನೇ ನಮಃ ಓಂ ಮಹೇಂದ್ರಾಯ ನಮಃ ಓಂ ಬಸವೇ ನಮಃ ಓಂ ನೈಕರೂಪಾಯ ನಮಃ ಓಂ ಬೃಹದ್ರೂಪಾಯ ನಮಃ ಓಂ ಶಿಪಿಷ್ಠಾಯ ನಮಃ ಓಂ ಪ್ರಕಾಶನಾಯ ನಮಃ ಓಂ ಓಜಸ್ತೇಜೋತಿಧರಾಯ ನಮಃ ಓಂ ರುದ್ಧಾಯ ನಮಃ ಓಂ ಸ್ಪಷ್ಟಾಕ್ಷರಾಯ ನಮಃ ಓಂ ಮಂತ್ರಾಯ ನಮಃ ಓಂ ಚಂದೇ ನಮಃ ಓಂ ಸತ್ಯಧರ್ಮಪರಾಕ್ರಮಾಯ ನಮಃ ಓಂ ಭೂತಭವ್ಯಭವನ್ನಾಥಾಯ ನಮಃ ಓಂ ಭವನಾಯ ನಮಃ ಓಂ ಪಾವನಾಯ ನಮಃ ಓಂ ಅನಲಾಯ ನಮಃ ಓಂ ಕಾಮಘ್ನೇ ನಮಃ ಓಂ ಕಾಮಕೃತೆ ನಮಃ ಓಂ ಕಾಂತಾಯ ನಮಃ ಓಂ ಕಾಮಾಯ ನಮಃ ಓಂ ಕಾಮಪ್ರದಾಯ ನಮಃ ಓಂ ಪ್ರಭವೇ ನಮಃ ಓಂ ಯುಗಾದಿಕೃತೆ ನಮಃ ಓಂ ಯುಗಾವರ್ತಾಯ ನಮಃ ಓಂ ಅನೇಕಮಾಯಾಯ ನಮಃ ಓಂ ಮಹಾಶನಾಯ ನಮಃ ಓಂ ಅದೃಶ್ಯಾಯ ನಮಃ ಓಂ ಅವ್ಯಕ್ತರೂಪಾಯ ನಮಃ ಓಂ ಸಹಸ್ರಜಿತೆ ನಮಃ ಓಂ ಅನಂತಜಿತೆ ನಮಃ ಓಂ ಇಷ್ಟಾಯ ನಮಃ ಓಂ ವಿಶಿಷ್ಟಾಯ ನಮಃ ಓಂ ಶಿಷ್ಟೇಷ್ಟಾಯ ನಮಃ ಓಂ ಶಿಖಂಡಿನೇ ನಮಃ ಓಂ ನಹುಷಾಯ ನಮಃ ಓಂ ವೃಷಾಯ ನಮಃ ಓಂ ಕ್ರೋಧಘ್ನೇ ನಮಃ ಓಂ ಕ್ರೋಧಕೃತೆ ನಮಃ ಓಂ ಕರ್ತ್ರೇ ನಮಃ ಓಂ ವಿಶ್ವಬಾಹವೇ ನಮಃ ಓಂ ಮಹೀಧರಾಯ ನಮಃ ಓಂ ಪ್ರಾಣಾಯ ನಮಃ ಓಂ ಪ್ರಾಣದಾಯ ನಮಃ ಓಂ ವಾಸವಾನುಜಾಯ ನಮಃ ಓಂ ಅಪಾನ್ನಿಧೇ ನಮಃ ಓಂ ಅಧಿಷ್ಠಾನಾಯ ನಮಃ ಓಂ ಅಪ್ರಮತ್ತಾಯ ನಮಃ ಓಂ ಪ್ರತಿಷ್ಠಿತಾಯ ನಮಃ ಓಂ ಸ್ಕಂದಾಯ ನಮಃ ಓಂ ಸ್ಕಂದಧರಾಯ ನಮಃ ಓಂ ದುರ್ಯಾಯ ನಮಃ ಓಂ ವರದಾಯ ನಮಃ ಓಂ ವಾಯುವಾಹನಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಬೃಹದ್ಭಾನವೇ ನಮಃ ಓಂ ಆದಿದೇವಾಯ ನಮಃ ಓಂ ಪುರಂದರಾಯ ನಮಃ ಓಂ ಅಶೋಕಾಯ ನಮಃ ಓಂ ದಾರಣಾಯ ನಮಃ ಓಂ ದಾರಾಯ ನಮಃ ಓಂ ಶೂರಾಯ ನಮಃ ಓಂ ಶೌರ್ಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ಅರವಿಂದಾಕ್ಷಾಯ ನಮಃ ಓಂ ಪದ್ಮಗರ್ಭಾಯ ನಮಃ ಓಂ ಮಹಾರ್ಧಯೇ ನಮಃ ಓಂ ವೃದ್ಧಾಯ ನಮಃ ಓಂ ವೃದ್ಧಾತ್ಮನೇ ನಮಃ ಓಂ ಮಹಾಕ್ಷಾಯ ನಮಃ ಓಂ ಶರಭಾಯ ನಮಃ ಓಂ ಭೀಮಾಯ ನಮಃ ಓಂ ಸಮಯಜ್ಞಾಯ ನಮಃ ಓಂ ಹವಿರ್ಹರೇ ನಮಃ ಓಂ ಸರ್ವಲಕ್ಷಣಲಕ್ಷಣ್ಯಾಯ ನಮಃ ಓಂ ಲಕ್ಷ್ಮೀವತೆ ನಮಃ ಓಂ ಸಮಿತಿಂಜಯಾಯ ನಮಃ ಓಂ ಇಕ್ಷರಾಯ ನಮಃ ಓಂ ರೋಹಿತಾಯ ನಮಃ ಓಂ ಮಾರ್ಗಾಯ ನಮಃ ಓಂ ಹೇತವೇ ನಮಃ ಓಂ ದಾಮೋದರಾಯ ನಮಃ ಓಂ ಸಹಾಯ ನಮಃ ಓಂ ಮಹೀಧರಾಯ ನಮಃ ಓಂ ಮಹಾಭಾಗಾಯ ನಮಃ ಓಂ ವೇಗವತೆ ನಮಃ ಓಂ ಅಮಿತಾಶನಾಯ ನಮಃ ಓಂ ಉದ್ಭವಕ್ಷೋಭನಾಯ ನಮಃ ಓಂ ದೇವಾಯ ನಮಃ ಓಂ ಶ್ರೀಗರ್ಭಾಯ ನಮಃ ಓಂ ಪರಮೇಶ್ವರಾಯ ನಮಃ ಓಂ ಕರ್ಣಾಯ ನಮಃ ಓಂ ಕಾರಣಾಯ ನಮಃ ಓಂ ಕರ್ತ್ರೇ ನಮಃ ಓಂ ವಿಕರ್ತ್ರೇ ನಮಃ ಓಂ ಗಹನಾಯ ನಮಃ ಓಂ ಗುಹಾಯ ನಮಃ ಓಂ ವ್ಯವಸಾಯಾಯ ನಮಃ ಓಂ ವ್ಯವಸ್ಥಾನಾಯ ನಮಃ ಓಂ ಸಂಸ್ಥಾನಾಯ ನಮಃ ಓಂ ಸ್ಥಾನದ ಓಂ ಪರಾರ್ಧಯೇ ನಮಃ ಓಂ
ओम परमाय नमः ओम स्पष्टाय नमः ओम तुष्टाय नमः ओम शुभेक्षणाय नमः ओम रामाय नमः ओम विरामाय नमः ओम विरजाय नमः ओम मार्गाय नमः ओम ध्येयाय नमः ओम शत्रुघ्नाय नमः ओम व्याप्ताय नमः ओम वायवे नमः ओम अधोक्षजाय नमः ओम ऋतवे नमः ओम सुदर्शनाय नमः ओम कालाय नमः ओम परमेष्ठिने नमः ओम परिग्रहाय नमः ओम उग्राय नमः ओम संवत्सराय नमः ओम दक्षाय नमः ओम स्वदक्षिणाय नमः ओम विस्ताराय नमः ओम स्थावराय नमः ओम स्थानवे नमः ओम प्रमाणाय नमः ओम बीजाय नमः ओम अव्ययाय नमः ओम महामखाय नमः ओम नक्षत्रनेमये नमः ओम नक्षत्रने नमः ओम क्षमाय ओम यज्ञयुज्याय नमः ओम महेज्याय नमः ओम कृतवे नमः ओम सत्राय नमः ओम शतांगतये नमः ओम सर्वदर्शिने नमः ओम विमुखाय नमः ओम सुव्रताय नमः ओम सुमुखाय नमः ओम सूक्ष्माय नमः ओम सुघोषाय नमः ओम सुखदाय नमः ओम सुहृदे नमः ओम मनोहराय नमः ओम जितक्रोधाय नमः ओम वीरवाहवे नमः ओम व्यापिने नमः ओम नैकात्मने नमः ओम अनेककर्मकृते नमः ओम वत्सराय नमः ओम वत्सराय नमः ओम वत्सिने नमः ओम रत्नगर्भाय नमः ओम धनेश्वराय नमः ओम सततक्षराय नमः ओम अक्षराय नमः ओम अविज्ञात्रे नमः ओम सहस्रांशवे नमः ओम विधाताय नमः ओम शिवाय नमः ओम भूतमहेश्वराय नमः ओम आदिदेवाय नमः ओम महादेवाय नमः ओम देवेशाय नमः ओम गुरवे नमः ओम उत्तराय नमः ओम गोपतये नमः ओम गोप्त्रे नमः ओम ज्ञानगम्याय नमः ओम पुरातनाय नमः ओम शरीरिणे नमः ओम भूतकृते नमः ओम भोक्त्रे ओम सोमपाय नमः ओम अमृतपाय नमः ओम सोमाय नमः ओम पुरुजिते नमः ओम पुरुषोत्तमाय नमः ओम विनियोज्याय नमः ओम सत्यसंत ओम मुकुंदाय नमः ओम अमितविक्रम अम्भोनिधये नमः ओम अनंतात्मने नमः ओम महोदधिशयाय नमः ओम अंतकाय नमः ओम अजाय नमः ओम महार्हाय नमः ओम स्वाभाव्याय ओम आनंदाय नमः ओम नंदनाय नमः ओम नंदाय नमः ओम सत्यधर्मणे नमः ओम त्रिविक्रमाय नमः ओम महर्षये नमः ओम ओम सुरसेनाय नमः ओम यदुश्रेष्ठाय नमः ओम सन्निवासाय नमः ओम सुयामनाय नमः ओम भूतावासाय नमः ओम वासुदेव ओम गर्भगिरे नमः ओम गर्भदाय नमः ओम गर्भदाय नमः ओम रुद्राय नमः ओम अमोत्पते नमः ओम अनेकमूर्तये नमः ओम अजाय नमः ओम धन्याय नमः ओम सत्यमेधसे नमः ओम धराधराय नमः ओम तेजोवशाय नमः ओम द्विजधराय नमः ओम सर्वशत्रुप्रदामराय नमः ओम प्रकटाय नमः ओम निग्रहाय नमः ओम यज्ञाय नमः ओम एकशून्याय नमः ओम ज्ञानदाय नमः ओम चतुर्मूर्तये नमः ओम चतुरात्मने नमः ओम चतुर्भुवनविन्दवे नमः ओम अक्षोभ्याय नमः ओम सर्ववागीश्वरेश्वराय नमः ओम महारथाय नमः ओम महानिधये नमः ओम कुमुदाय नमः ओम कुमुदाय नमः ओम सर्वकामनाय नमः ओम आसनाय नमः ओम शरणाय नमः ओम शामाय नमः ओम शरणाय नमः ओम आयुर्माय नमः प्रिय नमः ओम धनाय नमः ओम अपराजिते सत्यधर्मदाय नमः ओम अभिप्रियाय नमः ओम प्रियाय नमः ओम अहमदेवाय नमः ओम प्रीतिवर्धनाय नमः ओम विहाय शक्ते नमः ओम ज्योतिषे नमः ओम सुरते नमः ओम
ವ್ಯಾಸರ ರಚನೆ ಮಾಡಿದ್ದು. ಅದಕ್ಕೆ ಅದರ ಮಹತ್ವವನ್ನು ತಿಳಿಸುವಾಗ ಎಲ್ಲ ವೇದಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಹೆಚ್ಚು ಭಾಗವನ್ನು ಅದೇ ಬರ್ತದೆ. ಇಡೀ ಶಾಸ್ತ್ರವನ್ನು ಒಂದು ಕಡೆ ಶಾಸ್ತ್ರದ ಸಂಪರ್ಕವನ್ನು ನಾವು ವೇದಗಳು ಸಂಚಾರವನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಮಹಾಭಾರತ ಇದ್ದಾಗ ಮಹಾಭಾರತ ಭಾರವತಿ ಅದೆಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಶ್ರೇಷ್ಠವಾದದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಒಂದೇ ಕಥೆ ಬರ್ತದೆ. ಆಚಾರಗಳಿರ್ತಾರೆ ಭಾರತ ಸರ್ವಶಾಸ್ತ್ರಗಳು ಭಾರತೀಯ ಗೀತಾವರಾಮಾಪಿ ಧ್ಯೇಯ ಅತ್ಯಂತ ಭಯ ಅಂತೇಳಿ ಆದ್ದರಿಂದ ಅದರಲ್ಲಿ ಕೂಡ ಸಾರ್ವತ್ರಿಕವಾಗಿ ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಗೀತೆ ನಿರಂತರವಾಗಿ ಕನ್ನಡ ಪಾರಾಯಣ ಗೀತಾವರಲ್ಲಿ ನಡೀತಾ ಇದೆ. ವಿಷ್ಣು ಸಹಸ್ರನಾಮೆಯ ನಾವೆಲ್ಲರೂ ಅರಿತುಕೊಂಡು ಮೇಲೆ ಕೃಷ್ಣನಿಗೆ ಹೋಗಿ ಕೊಡಿಸಿ ಅರ್ಚನೆಯನ್ನು ಸಲ್ಲಿಸುತ್ತೇವೆ. ಖಂಡಿತವಾಗಿಯೂ ಕೂಡ ಕೃಷ್ಣ ಇದರಿಂದ ಪ್ರೀತಿಗೊಳ್ತಾನೆ ಅಂತ ಹೇಳಿ ನಾವು ಭಾವಿಸುತ್ತಾ ಆ ಕೃಷ್ಣನ ಪರಮಾನುಗ್ರಹ ನಮ್ಮೆಲ್ಲರೂ ಆಗಿ ಕುಟುಂಬದಲ್ಲಿ ಭಾಗವಹಿಸಿದವರಿಗೂ ಭಾಗವಹಿಸಿದ ಎಲ್ಲ ಕುಟುಂಬಸ್ಥರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಆಗಲಿ. ನಮ್ಮ ಏನು ನಾನು ಬ್ರಾಹ್ಮಣ ಸಂಘದ ವತಿಯಿಂದ ಗೋಡವಾರಿಗೂ ಕೂಡ ಇದಾಗಿ ಕೂಡ ಹಾಗೂ ಕೂಡ ಈ ಕರ್ನಾಟಕದಲ್ಲೇ ನಡೆದದ್ದು ಈ ಬಾರಿ ಕೂಡ ವೈಶಿಷ್ಟ್ಯಪೂರ್ಣವನ್ನು ಹೇಳ್ತಾ ಅನೇಕ ಕಡೆಗಳಲ್ಲಿ ರಚನೆ ಆದರೂ ಕೂಡ ಕೃಷ್ಣ ಮತ್ತು ತುಳಸಿಗೆ ವಿಶೇಷವಾದಂತಹ ಬಾಂಧವ್ಯ. ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನ ವಿಶೇಷವಾದದ್ದು. ಆ ಕೃಷ್ಣನಿಗೆ ನಾವು ತುಳಸಿಯನ್ನು ರಚನೆ ಮಾಡಿದರೆ ವಿಶೇಷವಾದ ಅನುಗ್ರಹ ಸಾಧ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಅದನ್ನು ಆದಿತ್ಯವಾದ ದಿವಸ ಅನೇಕ ಪ್ರತಿಮಾನಿಗಳು ಈಗಿನ ಕಾಲಘಟ್ಟದಲ್ಲಿ ಆದಿತ್ಯವಾದವನ್ನು ಒಂದ ನಿದ್ದೆ ಮಾಡಿ ಹಾಳು ಮಾಡ್ತಾರೆ. ಇಲ್ಲದಿದ್ದರೆ ಎಲ್ಲಿಯಾದರೂ ಪಿಕ್ನಿಕ್ಗೆ ತಿರುಗಿ ಹಾಳು ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ಸನ್ನಿಧಾನದಲ್ಲೂ ಸನ್ನಿಧಾನದ ಮಹತ್ವ ಅದರೊಂದಿಗೆ ತುಳಸಿ ಆಗ್ತದೆ, ಅದರೊಂದಿಗೆ ಸಹಸ್ರನಾಮದೊಂದಿಗೆ ತುಳಸಿ ಆಗ್ತದೆ. ತುಂಬ ವಿಶೇಷವಾದಂತಹ ಒಂದು ಕಾರ್ಯವನ್ನು ನಾವೆಲ್ಲರೂ ಸೇರಿ ನಡೆಸಿದ್ದೇವೆ. ಅದರಿಂದ ಕೃಷ್ಣ ಪ್ರೀತನಾಗಬೇಕೆಂದು ನಾನು ಮತ್ತೊಮ್ಮೆ ಆರಾಧನೆಯಾದಂತಹ ಕೃಷ್ಣ ಮುಖ್ಯ ಪ್ರಾಣದಲ್ಲಿ ವಿಠಲದಲ್ಲಿ ಅನಂತಾದ ಗಣೇಶರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವ ಒಬ್ಬರ ವಿಶೇಷವಾದಂತಹ ಅನುಗ್ರಹ ಎಲ್ಲರ ಮೇಲೆಯೂ ಆಗಿ ಭಗವಂತನ ಅನುಗ್ರಹಕ್ಕೆ ಇದು ಒಂದು ಸೂಚಿಯಾಗಿ ಎಲ್ಲರೂ ಪರಮಾನುಗ್ರಹ. ವರ್ಷ ಇಂಗ್ಲೀಷ್ ಕನ್ನಡ ಕೂಡ ಲೌಕಿಕ ಜೀವನ ನಡೆಸುವವರಿಗೆ ಅದು ಕೂಡ ಪ್ರಮುಖವೇ. ವರ್ಷ ಕೂಡ ಎಲ್ಲರ ತಮಗೆ ವಿಶೇಷವಾದಂತಹ ಒಂದು ವೈಭೋಗ್ಯವಾಗಿ ಆ ವರ್ಷ ಒದಗಿ ಬರಲಿಕ್ಕೆ ಪ್ರಾರ್ಥಿಸುತ್ತಾ ಅಲ್ಲದೆ ಎಲ್ಲರಿಗೂ ಅನುಗ್ರಹವನ್ನು ಪ್ರಾರ್ಥಿಸಲು ನಾವು ಅನುಭವಿಸ್ತಾ ಇದ್ದೇವೆ. ಇದಂ ವಿಷ್ಣು ವಿತರ್ಕಮೇ ಪ್ರೇತಾನಿದಾದೇ ಪದ ಅಥೋ ಧರ್ಮಹಾರಿಧಾರೇನ್ ಸಿಂಹೋ ಕರ್ಮಹಾರಿ ಪಶ್ಯತೆ ದೇವ ಚಕ್ಷುರಾತಾನಂ ತದ್ವಿಪ್ರಾ Gracias.
पुत्रेन्द्रो वा मनप्रां श्रमोग्रस्यमोजितः अग्रीलसहस्रगोत्रामनः वेद्यो वैद्यसदा योगी मानवो बुधो अतीन्द्रियो महामायो महोत्सवो महाबलः महाबुद्धिर्महावीरो महाविक्रमहादिति अनिर्देशो वर्षेमानिमेयात्मा महादधिक महेश्वासो महीवर्ता श्रीनिवासस्वाङ्गतिः अनिरुद्धस्वानन्दो गोविन्दो कविनामतिः वरेयचन्द्रपरामं सुवर्णो वदगोत्मः निरञ्जनावसुनः वदनान्यायो वेदासुवीरः सहस्रमुदा विश्वात्मनो सहस्रवत्सहस्रपा आवतनानि वृत्तात्मा समुद्रसम्मातुनः हत्संवर्षकोवन्येर्निलोदरणीतः सुकृतासो सत्नामा विश्वदुष्पुष्पः सत्तत्तासुप्रजसादर्जोनारायणोः अनङ्गेयो मेयात्मा विश्वदष्टकर्तिः सिद्धार्थासुरकथासिद्धसिद्धानः शायिमरोपशोधः भद्रोपश्यविष्टप्रकाशः वृद्धस्पष्टाक्षोभमुन्द्रस्नामभ्यस्काशतिः मनामं शुभमामशोषविश्वदेशः औषधविश्वसत्यधर्मपराक्रमः पूर्वव्यवर्णानामः कामकामक्रान्तकामकामप्रभो विगाधतिर्जावद्वनैकमायो महाशनः अदृष्टो व्यक्तरूपश्च सहस्रजनः अच्युतः प्रजलक्राणप्राणोवासमानः अपानिर्विष्टानापसप्तशिवः स्कन्दस्कन्दगौर्यो वरो वायुवाहनः मासुदेवो बृहत्पादो नशतावत्तापत्नीपत्निलेक्षणः कल्पनामो रविन्दाक्षरपगल्पशिशीलकृतो महादर्जोदामामाधवगणप्रदः अतर्दशकोटिमसमयज्ञोपयुक्तिः सर्वलक्ष्मीर्लक्ष्मीण्यो लक्ष्मीवान्सुविञ्जयः निक्षरोक्षोभणो देव श्रीकल्पपरमेश्वरः करणं धारणं कर्ता विनतागणोभः व्यवस्थानसंस्थानस्मानतोत्रवः परनिर्क्षत्रे क्षमक्षामस्समीहनः यज्ञैत्यो महेन्द्रश्चाक्रस्रतोमसाङ्गतिः सर्वदर्शीमुक्तात्मा सर्वज्ञो ज्ञानमुत्तमम् सुहृदस्तु मुखसूक्ष्मस्तु घोषस्तु मनोभूतदुरतो देवयाभाविधानः स्वावनस्वद्रव्यागेनेकात्मानेकः धर्मधर्मधर्मे सहस्राक्षरम् अविज्ञाता सहस्राक्षरालक्ष्मः व्यवस्थनेव सत्त्वस्वधर्मो पुरुषोत्तमः विनियोगी सत्यसन्तोदाशास्ताम्पतिः विकृतात्मा महोद्दिशयोन्तकः ततो महायस्वाभायोजिता मित्रप्रमोधर्माद्रिविक्रमः महर्षि कपिलाचार्य कृतज्ञो वेदस्कृतशाध्यक्षो महाशङ्ककृतासकृतः महावराहो गोविन्दकृष्णेन्द्रकनकाङ्गैः गुज्योगवान् आनन्देवनमहर्षद्वारामोदभक्तः योत्सर्वल्पासो वासत्रयोजः श्रीमतांबरः श्रीधर श्रीनिवास श्रीभवनः श्रीधर शेखर श्रेय श्रीमानलोकप्रिया संशयः उदयः अनिर्देशो ब्रह्मण्यो ब्रह्म ब्रह्मविद्रामणो ब्राह्मणत्रयः महाक्रमो महाकर्मा महातेजा महोरः महाकृतिर्महायज्वा महायज्वा महावीर स्तव्यस्तवप्रियस्तोत्रं स्तुतिस्तोत्रनामयः मनोजवसीतवसेतावसुपदः सद्गति सद्गति सत्तति ईराशमश्यून्यो कृताशीरक्षलाचलः अमानीमानदो मान्यो लोकस्वामित्वलोदक सुमेधाने जिदोदन
ಸಂತೋಷಗೊಳಿಸಬಹುದು. ಆದರೆ ತುಳಸಿಯ ಅರ್ಚನೆಯ ಮುಖೇನ ಅವನಿಗೆ ಸಂತೋಷಗೊಳಿಸಿದರೆ ಅದು ತುಂಬ ಬೇಗ ಆಗ್ತದೆ. ಒಂದು ತುಳಸಿ ಪತ್ರದಿಂದ ನಾವು ಅವನಿಗೆ ಅರ್ಚನೆ ಮಾಡಬೇಕು ಮತ್ತು ವಿಷ್ಣು ಸಹಸ್ರನಾಮದ ಅರ್ಚನೆ ಮಾಡಬೇಕು. ಇಡೀ ಶಾಸ್ತ್ರದ ಸಾರಭೂತವಾಗಿ ಮಹಾಭಾರತ ಶಾಸ್ತ್ರದ ಸಾರ ಅಂತ ಹೇಳಿ ಆಚಾರಗಳಿಸ್ತಾರೆ. ಅದರಲ್ಲೂ 1,00,000 ಶ್ಲೋಕ ರಾಮಲಿಂಗ ಅಂತ ಹೇಳಿದಾಗ ಅದರಲ್ಲಿಯೂ ಕೂಡ ಎಲ್ಲವೂ ಸರಿಯಾಗಿ ಆಗಬೇಕು, ಅವನಿ ಹೊತ್ತಲ್ಲಿ ಆಗಬೇಕು. ಅದರಿಂದ 1,00,000 ಶ್ಲೋಕ ಓದೇ ರಾಮಲಿಂಗ ಅಂತ ಹೇಳಿ ಅದರಲ್ಲಿಯೂ ಕೂಡ ಸಾರಭೂತವಾಗಿ ಹೀಗೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದ ಒಂದು ಎಲ್ಲರಿಗೂ ವೇದಕಾಲವಾದ ಶಾಸ್ತ್ರಗಳಲ್ಲಿ ವಿಶಿಷ್ಟವು ಆದರೆ ಮಹಾಭಾರತ ಎಲ್ಲರಿಗೂ ಕೂಡ ವ್ಯಾಸ ರಚನೆ ಮಾಡಿದ್ದು. ಅದಕ್ಕೆ ಅದರ ಮಹತ್ವವನ್ನು ತಿಳಿಸುವಾಗ ಎಲ್ಲ ವೇದಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಹೆಚ್ಚು ಭಾಗವನ್ನು ಅದೇ ಬರ್ತದೆ. ಇಡೀ ಶಾಸ್ತ್ರವನ್ನು ಒಂದು ಕಡೆ ಶಾಸ್ತ್ರದ ಸಂಪರ್ಕವನ್ನು ನಾವು ವೇದಗಳು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಮಹಾಭಾರತ ಇದ್ದಾಗ ಮಹಾಭಾರತ ಭಾರವತಿ ಅದೆಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಶ್ರೇಷ್ಠವಾದದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಒಂದೇ ಕಥೆ ಬರ್ತದೆ. ಆಚಾರಗಳಿರ್ತಾರೆ ಭಾರತ ಸರ್ವಶಾಸ್ತ್ರಗಳು ಭಾರತೀಯ ಗೀತಾವರಾಮಾಪಿ ಧ್ಯೇಯ ಅತ್ಯಂತ ಭಯ ಅಂತೇಳಿ. ಆದ್ದರಿಂದ ಅದರಲ್ಲಿಯೂ ಕೂಡ ಸಾರಭೂತವಾಗಿ ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಗೀತೆ ನಿರಂತರವಾಗಿ ಕನ್ನಡ ಪಾರಾಯಣ ಗೀತಾವರಲ್ಲಿ ನಡೀತಾ ಇದೆ. ವಿಷ್ಣು ಸಹಸ್ರನಾಮ ಮೇಲೆ ನಾವೆಲ್ಲರೂ ಅರಿತುಕೊಂಡು ಮೇಲೆ ಕೃಷ್ಣನಿಗೆ ಹೋಗಿ ಕೊಡಿಸಿ ಅರ್ಚನೆಯನ್ನು ಸಲ್ಲಿಸುತ್ತೇವೆ. ಖಂಡಿತವಾಗಿಯೂ ಕೂಡ ಕೃಷ್ಣ ಇದರಿಂದ ಪ್ರೀತಿಗೊಳ್ತಾನೆ ಅಂತ ಹೇಳಿ ನಾವು ಭಾವಿಸುತ್ತಾ ಆ ಕೃಷ್ಣನ ಪರಮಾನುಗ್ರಹ ನಮ್ಮೆಲ್ಲರೂ ಆಗಿ ಕುಟುಂಬದಲ್ಲಿ ಭಾಗವಹಿಸಿದವರಿಗೂ ಭಾಗವಹಿಸಿದ ಎಲ್ಲ ಕುಟುಂಬಸ್ಥರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಆಗಲಿ. ನಮ್ಮ ಏನು ನಾನು ಬ್ರಾಹ್ಮಣ ಸಂಘದ ವತಿಯಿಂದ ಗೋಡವಾರಿಗೂ ಕೂಡ ಇದಾಗಲಿ ಕೂಡ ಹಾಗೂ ಕೂಡ ಈ ಕರ್ನಾಟಕದಲ್ಲೇ ನಡೆದದ್ದು ಈ ಬಾರಿ ಕೂಡ ನಡೆದದ್ದು ವಿಶೇಷ ಹೇಳ್ತಾ ಅನೇಕ ಕಡೆಗಳಲ್ಲಿ ತುಳಸಿ ಅರ್ಚನೆ ಆದರೂ ಕೂಡ ಕೃಷ್ಣ ಮತ್ತು ತುಳಸಿಗೆ ವಿಶೇಷವಾದಂತಹ ಬಾಂಧವ್ಯ. ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನ ವಿಶೇಷವಾದದ್ದು. ಆ ಕೃಷ್ಣನಿಗೆ ನಾವು ತುಳಸಿ ಮುಖೇನ ಅರ್ಚನೆ ಮಾಡಿದರೆ ಭಗವಂತನ ವಿಶೇಷವಾದ ಅನುಗ್ರಹ ಸಾಧ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತಿನ ಆದಿತ್ಯವಾದ ದಿವಸ ಅನೇಕ ಪ್ರತಿಮಾನಿಗಳು ಈಗಿನ ಕಾಲಘಟ್ಟದಲ್ಲಿ ಆದಿತ್ಯವಾದವನ್ನು ಒಂದ ನಿದ್ದೆ ಮಾಡಿ ಹಾಳು ಮಾಡ್ತಾರೆ. ಇಲ್ಲದಿದ್ದರೆ ಎಲ್ಲಿಯಾದರೂ ಪಿಕ್ನಿಕ್ಗೆ ತಿರುಗಿ ಹಾಳು ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ಕೃಷ್ಣ ಸನ್ನಿಧಾನದಲ್ಲಿ ಸನ್ನಿಧಾನದ ಮಹತ್ವ ಅದರೊಂದಿಗೆ ತುಳಸಿ ಅರ್ಚನೆ ಅದರೊಂದಿಗೆ ವಿಶ್ವಾಸದೊಂದಿಗೆ ತುಳಸಿ ಅರ್ಚನೆ ತುಂಬ ವಿಶೇಷವಾದಂತಹ ಒಂದು ಕಾರ್ಯವನ್ನು ನಾವೆಲ್ಲರೂ ಸೇರಿ ನಡೆಸಿದ್ದೇವೆ. ಅದರಿಂದ ಕೃಷ್ಣ ಪ್ರೀತನಾಗಲಿ ನಾನು ಮತ್ತೊಮ್ಮೆ ಆರಾಧನೆಯಾದಂತಹ ಕೃಷ್ಣ ಮುಖ್ಯ ಪ್ರಾಣದಲ್ಲಿ ವಿಠಲದಲ್ಲಿ ಅನಂತಾದ ಗಣೇಶರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವ ಒಬ್ಬರ ವಿಶೇಷವಾದಂತಹ ಅನುಗ್ರಹ ಎಲ್ಲರ ಆಗಿ ಭಗವಂತನ ಅನುಗ್ರಹಕ್ಕೆ ಇದು ಒಂದು ಸೂಚಿಯಾಗಿ ಎಲ್ಲರೂ ಪರಮಾನುಗ್ರಹ ವರ್ಷ ಹೊಸತ್ತು ಇಂಗ್ಲೀಷ್ ಕನ್ನಡ ಕೂಡ ಲೌಕಿಕ ಜೀವನ ನಡೆಸುವುದು ಅದು ಕೂಡ ಪ್ರಮುಖವೇ. ಹೊಸ ವರ್ಷ ಕೂಡ ಎಲ್ಲರ ತಮಗೆ ವಿಶೇಷವಾದಂತಹ ಒಂದು ವೈಭೋಗ್ಯವಾಗಿ ಆ ವರ್ಷ ಒದಗಿ ಬರಲಿಕ್ಕೆ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಅನುಗ್ರಹವನ್ನು ನಾವು
ಆದರೆ ಕೋಟಿ ತುಳಸಿ ಅರ್ಚನೆ ರಾತ್ರಿಯ ದಿವಸ ಪಾದಸಾರದಿಂದ ಸಮರ್ಪಣೆ ಆಯಿತು. ಆ ಕೂಡಲೇ ಈ ಕೋಟಿ ತುಳಸಿ ಅರ್ಚನೆಯು ಕೂಡ ಕೃಷ್ಣನಿಗೆ ನೆರವೇರಿದೆ. ನಾನು ಒಳಗೂ ಕೂಡ ಆವೃತ್ತಿ ಮುಗಿಸಿ ಕೃಷ್ಣನಿಗೆ ಅರ್ಚನೆ ಮಾಡಿ ಇಲ್ಲಿಗೆ ಬಂದದ್ದು. ಹಾಗಾಗಿ ಒಟ್ಟಿಗೆ 5 ಆವೃತ್ತಿ 3 ಮಾಡಿದೆ. ಇಲ್ಲಿ ಗುರುಗಳನ್ನು ಮಾಡಿ ನಾವು ಮಾಡಿದ 5 ಆವೃತ್ತಿ ಕೃಷ್ಣನಿಗೆ ಸಮರ್ಪಣೆಗೊಂಡಿದ್ದು ಭಗವಂತನನ್ನು ಅನೇಕ ಬಗೆಯಾಗಿ ನಾವು ಸಂತೋಷಗೊಳಿಸಬಹುದು. ಆದರೆ ತುಳಸಿಯ ಅರ್ಚನೆಯ ಮುಖೇನ ಅವನಿಗೆ ಸಂತೋಷಗೊಳಿಸಿದರೆ ಅದು ತುಂಬ ಬೇಗ ಆಗ್ತದೆ. ಒಂದು ತುಳಸಿ ಪತ್ರದಿಂದ ನಾವು ಅವನಿಗೆ ಅರ್ಚನೆ ಮಾಡಬೇಕು ಮತ್ತು ವಿಷ್ಣು ಸಹಸ್ರನಾಮದ ಅರ್ಚನೆ ಮಾಡಬೇಕು. ಇಡೀ ಶಾಸ್ತ್ರದ ಸಾರಭೂತವಾಗಿ ಮಹಾಭಾರತ ಶಾಸ್ತ್ರದ ಸಾರ ಅಂತ ಹೇಳಿ ಆಚಾರಗಳಿಸ್ತಾರೆ. ಅದರಲ್ಲೂ 1 ಲಕ್ಷ ಶ್ಲೋಕ 4 ಅಂತ ಹೇಳಿದಾಗ ಅದರಲ್ಲಿಯೂ ಕೂಡ ಎಲ್ಲವೂ ಸರಿಯಾದಲ್ಲಿ ಆಗಬೇಕು, ಅವನಿ ಹೊತ್ತಲ್ಲಿ ಆಗಬೇಕು. ಅದರಿಂದ 1 ಲಕ್ಷ ಶ್ಲೋಕ ಓದಬೇಕಾಗಬೇಕು ಅಂತ ಹೇಳಿ ಅದರಲ್ಲಿಯೂ ಕೂಡ ಸಾರಭೂತವಾಗಿ ಹೀಗೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದ ಒಂದು ಎಲ್ಲರಿಗೂ ವೇದಕಾಲವಾದ ಶಾಸ್ತ್ರಗಳಲ್ಲಿ ವಿಶಿಷ್ಟವು ಆದರೆ ಮಹಾಭಾರತ ಎಲ್ಲರಿಗೂ ಕೂಡ ವ್ಯಾಸ ರಚನೆ ಮಾಡಿದ್ದು. ಅದಕ್ಕೆ ಅದರ ಮಹತ್ವವನ್ನು ತಿಳಿಸುವಾಗ ಎಲ್ಲ ವೇದಗಳಿಗೂ ಎಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಹೆಚ್ಚು ಭಾಗವನ್ನು ಅದೇ ಬರ್ತದೆ. ಇಡೀ ಶಾಸ್ತ್ರವನ್ನು ಒಂದು ಕಡೆ ಶಾಸ್ತ್ರದ ಸಂಪರ್ಕವನ್ನು ನಾವು ವೇದಗಳು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಮಹಾಭಾರತ ಇದ್ದಾಗ ಮಹಾಭಾರತ ಭಾರವತಿ ಅದೆಲ್ಲ ಶಾಸ್ತ್ರಗಳಿಗೂ ಕೂಡ ಇದು ಶ್ರೇಷ್ಠವಾದದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಒಂದೇ ಕಥೆ ಬರ್ತದೆ. ಆಚಾರಗಳಿರ್ತಾರೆ. ಭಾರತ ಸರ್ವಶಾಸ್ತ್ರಗಳಿದೆ. ಭಾರತೀಯ ಗೀತಾವರಾಮಾಪಿ ಧ್ಯೇಯ ಅತ್ಯಂತ ಭಯ ಅಂತೇಳಿ ಆದ್ದರಿಂದ ಅದರಲ್ಲಿಯೂ ಕೂಡ ಸಾರಭೂತವಾಗಿ ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಗೀತೆ ನಿರಂತರವಾಗಿ ಕನ್ನಡ ಪಾರಾಯಣ ಗೀತಾವರಲ್ಲಿ ನಡೀತಾ ಇದೆ. ವಿಷ್ಣು ಸಹಸ್ರನಾಮ ಮೇಲೆ ನಾವೆಲ್ಲರೂ ಅರಿತುಕೊಂಡು ಕೃಷ್ಣನಿಗೆ ಕೋಟಿ ತುಳಸಿ ಅರ್ಚನೆಯನ್ನು ಸಲ್ಲಿಸುತ್ತೇವೆ. ಖಂಡಿತವಾಗಿಯೂ ಕೂಡ ಕೃಷ್ಣ ಇದರಿಂದ ಪ್ರೀತಿಗೊಳ್ತಾನೆ ಅಂತ ಹೇಳಿ ನಾವು ಭಾವಿಸುತ್ತಾ ಆ ಕೃಷ್ಣನ ಪರಮಾನುಗ್ರಹ ನಮ್ಮೆಲ್ಲರೂ ಆಗಿ ಕುಟುಂಬದಲ್ಲಿ ಭಾಗವಹಿಸಿದವರಿಗೂ ಭಾಗವಹಿಸಿದ ಎಲ್ಲ ಕುಟುಂಬಸ್ಥರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಆಗಲಿ. ನಮ್ಮ ಏನು ನಾನು ಬ್ರಾಹ್ಮಣ ಸಂಘದ ವತಿಯಿಂದ ಗೋಡವಾರಿಗೂ ಕೂಡ ಇದಾಗಿ ಕೂಡ ಹಾಗೂ ಕೂಡ ಈ ಕರ್ನಾಟಕದಲ್ಲೇ ನಡೆದದ್ದು. ಈ ಬಾರಿ ಕೂಡ ನಡೆದದ್ದು ವಿಶೇಷ ಹೇಳ್ತಾ ಅನೇಕ ಕಡೆಗಳಲ್ಲಿ ತುಳಸಿ ಅರ್ಚನೆ ಆದರೂ ಕೂಡ ಕೃಷ್ಣ ಮತ್ತು ತುಳಸಿಗೆ ವಿಶೇಷವಾದಂತಹ ಬಾಂಧವ್ಯ. ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನ ವಿಶೇಷವಾದದ್ದು. ಆ ಕೃಷ್ಣನಿಗೆ ನಾವು ತುಳಸಿ ಅರ್ಚನೆ ಮಾಡಿದರೆ ಭಗವಂತನ ವಿಶೇಷವಾದ ಅನುಗ್ರಹ ಸಾಧ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತಿನ ಆದಿತ್ಯವಾದ ದಿವಸ ಅನೇಕ ಪ್ರತಿಮಾನಿಗಳು ಈಗಿನ ಕಾಲಘಟ್ಟದಲ್ಲಿ ಆದಿತ್ಯವಾದವನ್ನು ಒಂದ ನಿದ್ದೆ ಮಾಡಿ ಹಾಳು ಮಾಡ್ತಾರೆ. ಇಲ್ಲದಿದ್ದರೆ ಎಲ್ಲಿಯಾದರೂ ಪಿಕ್ನಿಕ್ಗೆ ತಿರುಗಿ ಹಾಳು ಮಾಡ್ತಾರೆ. ಎಲ್ಲರೂ ಕೂಡ ಇವತ್ತು ಸನ್ನಿಧಾನದಲ್ಲಿರುವುದು ಸನ್ನಿಧಾನದ ಮಹತ್ವ ಅದರೊಂದಿಗೆ ತುಳಸಿ ಅರ್ಚನೆ ಅದರೊಂದಿಗೆ ವಿಶ್ವಾಸದೊಂದಿಗೆ ತುಳಸಿ ಅರ್ಚನೆ ತುಂಬ